ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಅವ್ರಿಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಆಕ್ಚುಲಿ ಇವತ್ತು 16ನೇ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಿಮಗೆ ಏನ್ ಅನ್ಸುತ್ತೆ ಸರ್, ಜನರಿಗೆ ಯಾವ ರೀತಿ ಹೇಳ್ರಿ? 16 ಬಜೆಟ್ ಮಂಡಿಸಿದಾನೆ. ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ವ್ಯಕ್ತಿ 16 ಬಜೆಟ್ ಮಂಡಿಸಿಲ್ಲ. ಇದೊಂದು ಐತಿಹಾಸಿಕ ದಾಖಲೆ. ಪ್ರತಿಯೊಬ್ಬ ಕನ್ನಡಿಗರಿಗೆ ಇದ್ರ ಬಗ್ಗೆ ಅಭಿಮಾನ ಇರಬೇಕು. ನಿಮಗೂ ಇರಬೇಕು, ನನಗೂ ಇರಬೇಕು. ಸರ್, ಇದಕ್ಕೆ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅವ್ರ ಬೇರೆ ಕೆಲಸ ಏನದೆ? ಅವ್ರು ಬಂದಿದ್ದು ಬಜೆಟ್ ಒಳ್ಳೇದದೆ, ಚೆನ್ನಾಗದೆ, ಬಡವ್ರ ಪರವಾಗದೆ, ರೈತ ಪರವಾಗದೆ ಹೇಳಿದ್ದಾರೆ. ಯಾವಾಗ ಹೇಳಿದಾರಪ್ಪ? ಹೇಳಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕೆಲಸ ಆದರೆ ವಿರೋಧ ಮಾಡೋದು ಅದು ತಪ್ಪು. ನಾನು ವಿರೋಧ ಪಕ್ಷ ನಾಯಕಿದ್ದೆ. ಯಾವಾಗ ಒಳ್ಳೆ ಕೆಲಸ ಆಗ್ತದೆ ಅದು ಒಳ್ಳೇದಾಗಿದೆ ಅಂತ ಹೇಳಬೇಕು. ಆ ಧೈರ್ಯ ಇದ್ರೆ ಜನ ಮೆಚ್ತಾರೆ. ಇದು ಜಾತಿ ಓಲೈಕೆ ಬಜೆಟ್, ಬರೀ ವೋಟ್ ಬ್ಯಾಂಕಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಮಾಡಿ. ಏನು ವೋಟ್ ಬ್ಯಾಂಕ್ ನೋಡಪ್ಪ. ವೋಟ್ ಬ್ಯಾಂಕ್ ಯಾವ ವೋಟ್ ಬ್ಯಾಂಕ್? ನಮಗೆ ಎಲ್ಲ ಸಮಾಜ ಪರವಾಗಿ, ಎಲ್ಲ ಧರ್ಮ ಪರವಾಗಿ, ಎಲ್ಲ ಬಡವರ ಪರವಾಗಿ ಈ ಬಜೆಟ್ ಅದೇ. ಯಾವ ಒಂದು ವರ್ಗಕ್ಕೆ, ಒಂದು ಜಾತಿಗೆ, ಧರ್ಮಕ್ಕೆ ಸೀಮಿತವಾದ ಬಜೆಟ್ ಅಲ್ಲ. ಸರ್, ಮತ್ತೆ ಇನ್ನೊಂದು ಆರೋಪ ಮಾಡ್ತಿದ್ದಾರೆ, ಸಿಎಂ ಅವರು ಮತ್ತೆ ಮುಂದುವರಿತಾರೋ ಇಲ್ವೋ, ಅವರ ಕೊನೆ ಬಜೆಟ್ ಮಾಡ್ಬೋದು. ಯಾಕೆ ತಿರಿ ಕೇಳ್ಕೊಳ್ತೀರಿ? ನೀವು ಪತ್ರಕರ್ತ ಇದ್ದೀರಿ, ಎಡಿಟರ್ ಆಗೋ ಪ್ರಯತ್ನ ಮಾಡಿ. ನಿಮ್ಮ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಇರ್ತಾರೆ, ಏನೇ ಹೋದ್ರವ. ಇದಾಗಿತ್ತು ಹಿರಿಯ ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.